ವಸೈ ಕೌರವ ಪರಮಸಕನ ಕರ್ಣ ಬಿಗಿಗೀಶ್ವರ ನೆರವಿಗೊಳ್ಳು ಓಲಗವನಿಗಿತನು ಮೋದದಿಂದ ತಾಕಿಟ ತೈ 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 ದಿನ ತೈ ತೈ ದಿನ ತೈ ದೀರ್ಘ ದೀರ್ಘ ದಿನ ತೈ 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 ದಿನ ತೈ ತೈ ದಿನ ತೈ ಅಪ್ಪಯ್ಯ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಮಿತ್ರ ಕರ್ಣ, ಮಗ ಲಕ್ಷಣ, ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಓಲಗವನ್ನು ಸೇರಿದ ಕೌರವನ ಮಾತನ್ನು ಕೇಳಬೇಕು. ಕೇಳೋಣ ಕೇಳೋಣ. ನನ್ನ ಮಗಳಾದ ಲಕ್ಷಣೆ ಪ್ರಾಯಪ್ರಬುದ್ಧಳಾಗಿದ್ದಾಳೆ. ಗುಣವತಿಯು ರೂಪವತಿಯೂ ಆದ ಅವಳಿಗೆ ಯೋಗ್ಯನಾದವರನ್ನು ಹೊಂದಿಸಬೇಕು. ನಮ್ಮ ಯೋಗ್ಯತೆಗೆ ಸರಿಯಾದವರು ಸಿಗುವುದು ಕಷ್ಟವೇ ಸರಿ. ಅದು ಸರಿ. ಆದರೂ ಮಗಳಿಗೆ ಮದುವೆ ಮಾಡಬೇಕಲ್ಲ. ಮಾಡ್ಬೇಕು. ಸಭೆಗೆ ಬಂದ ನಾರದರು ವಿಕ್ರಾಪಣವನ್ನು ಏರ್ಪಡಿಸು, ಗೆದ್ದವರಿಗೆ ಮಗಳನ್ನು ಕೊಡು ಎಂದಿದ್ದಾರೆ. ಹಾಗೂ ಮಾಡಬಹುದು. ಆದರೆ ಅಜ್ಜ ಭೀಷ್ಮಾಚಾರ್ಯರು ಮದುವೆ ಮನೆಯಲ್ಲಿ ಕಾಳಗದ ಪ್ರಸಂಗ ಬೇಡ, ಸ್ವಯಂವರವನ್ನು ಏರ್ಪಡಿಸು, ರಾಜಕುಮಾರನ್ನು ಕರೆಸು, ಲಕ್ಷಣ ಯಾರಿಗೆ ಮೆಚ್ಚಿ ಮಾಲೆ ಹಾಕುತ್ತಾರೋ ಅವರಿಗೆ ಧಾರೆ ಎರೆದು ಕೊಡು ಎಂದಿದ್ದಾರೆ. ಅದನ್ನು ಗಮನದಲ್ಲಿರಿಸಿಕೊಂಡು ರಾಜಕುಮಾರಿಗೆಲ್ಲ ಪತ್ರ ಬರೆದು ಕಳಿಸಿದ್ದೇನೆ. ಎಲ್ಲರೂ ಬರಲಿ, ನೋಡುವ. ಬನ್ನಿ, ಹೊರಡುವ. ಬನ್ನಿ. ತೈ 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 ದಿನ ತೈ ತೈ ದಿನ ತೈ ತೈ ದಿನ ತೈ ದಿತ್ತೋಂ ತತ್ತೋಂ ದಿತ್ತೋಂ ತತ್ತೋಂ ದಿತ್ತಿದೋಂ ದಿತ್ತೋಂ ದಿ ತೈ 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 ದಿನ ತೈ ತೈ ದಿನ ತೈ ದೊರೆಗುಮಾರರು ಬಂದ ರಾಕ್ಷಣ ದೊರೆಗುಮಾರರು ಚಂದದಿಂದಲೇ ರಥವ ಏರುತ್ತ ತುಂಬಿತ್ತಿನ ಒಂದು ಲಕ್ಷಣೆ ಒರಿಪೆ ಬೆನ್ನುತ್ತ ಮುದದುಳಾಗ ನಮಸ್ಕಾರ. ನಂದು ನಮಸ್ಕಾರ. ನೀವು ನನ್ನ ಹಿಂದೆ ಬಂದದ್ದು? ಇಲ್ಲ, ನೀವು ನನ್ನ ಮುಂದೆ ಇದ್ದೀರಿ. ವಿನೋದವಾಗಿ ಮಾತನಾಡುತ್ತಿದ್ದೀರಿ. ನಿಮ್ಮ ಪರಿಚಯ ಆಗಲಿಲ್ಲ. ನಾನು ಕಳಿಂಗಕ್ಕೆ ದೊರೆ ಚಂದ್ರಸೇನ. ನೀವು? ನಾನು ಕೇರಳಕ್ಕೆ ದೊರೆ ಶೂರಸೇನ. ಮದುವೆಗೆ ಹೊರಟಿದ್ದೇನೆ. ಯಾರ ಮದುವೆ? ಎಲ್ಲಿ ಮದುವೆ? ವರ ಯಾರು? ವಧು ಎಲ್ಲಿವಳು? ವರ ನಾನು, ವಧು ಹಸ್ತಿನಾವತಿಯವಳು. ಇಂದು ನಾನು ಓಲಗವನ್ನು ಸೇರಿ ಸಿಂಹಾಸನವನ್ನೇರಿದ್ದೆ ತಡ ಬಂತು. ನೀವು ಆಸ್ಥಾನಕ್ಕೆ ಹೋಗುವ ಮೊದಲೇ ಎಲ್ಲ ಮುಗಿಸಿಕೊಂಡು ಹೋಗಬೇಕಲ್ಲ. ಅಂದರೆ ಬಂದದ್ದು ಪತ್ರ ಹಸ್ತಿನಾವತಿಯದ್ದು. ಇಂದು ನನ್ನ ಮಗಳು ಲಕ್ಷಣೆಗೆ ಮದುವೆ ಮಾಡುತ್ತಿದ್ದೇವೆ. ವಿಕ್ರಮವೇ ಫಣ. ನೀವು ಗೆದ್ದಿದ್ದಾದರೆ ನನ್ನ ಅಳಿಯನಾಗುತ್ತೀರಿ ಎಂದು ದೊರೆ ಸುಯೋಧನ ಪತ್ರ ಬರೆದಿದ್ದಾನೆ. ಅದಕ್ಕೆ ಒಂದು ಪ್ರಯತ್ನ ಮಾಡುವೆಂದು ಹೊರಟಿದ್ದೇನೆ. ನಾನು ಅಲ್ಲಿಗೆ, ನನಗೂ ಬಂತು. ನೋಡಿದ್ದೇ ತಡ, ಏರಿಸಿಕೊಂಡು ಹೊರಟೆ. ನೀವು ಮನೆಯಿಂದ ಹೋಗುವಾಗಲೇ ಏರಿಸಿಕೊಂಡು ಹೋಗ್ತೀರೋ? ಏರಿಸಿಕೊಂಡದ್ದು ಕಿರೀಟ. ನೀವು ವಿಕ್ರಮಗಳೆಂದು ಕೇಳಿದ್ದೇವೆ. ಗೆದ್ದರು ನಿಮಗೆ ಲಕ್ಷಣೆಯನ್ನು ಕೊಡುವುದಾಗಿ ಹೇಳಿದ್ದಾರೆ. ನಿಮಗೆ ವಯಸ್ಸಾಯಿತು, ಮದುವೆಯಾಗಿ ಮಕ್ಕಳು ಇರಬಹುದು. ಹೌದು, ಇಬ್ಬರಿದ್ದಾರೆ. ರಾಜಕುಮಾರಿಯನ್ನು ನಾನು ಮದುವೆ ಆಗುತ್ತೇನೆ. ಎಳೆಯ ವಯಸ್ಸಿನ ರಾಜಕುಮಾರಿಯನ್ನು ಮದುವೆ ಆದರೆ ವಯಸ್ಸಾದವರಿಗೂ ಯೌವನ ಬರುತ್ತದೆ. ಅದಕ್ಕೆ ಒಂದು ಪ್ರಯತ್ನ ಮಾಡುವೆಂದು ಹೊರಟಿದ್ದೇನೆ. ಮದುವೆ ಆದವರೇ ಮದುವೆ ಆಗುತ್ತಾ ಸಾಗಿದರೆ ಒಂದು ಮದುವೆ ಆಗದ ನಮ್ಮ ಗತಿ ಏನು? ಅದಕ್ಕೆ ಯುದ್ಧ ಮಾಡುವಾಗ ನಾನು ಹೊಡೆದಾಗ ಮಾಡ್ತೀನಿ, ನೀವು ಬಿದ್ದಾಗ ಮಾಡಿ. ನೋಡುವ, ಹೋಗುವ. ಅರಸು ಕೌರವ ಬಂದ ಭೂಪರ ನರವಿಗನು ಮಲ್ಲಿಸುತ್ತಲಾಮಕ್ಷಣ ಬರದುಳ್ಳವರನು ಸತ್ಕರಿಸಿ ಮುದದಿಂದ ಲಾವಾಗ ತಾಗಿಡ ತಗ ತರಿ ಕೆಟ ಕೆಟ ತಾ.
ನಮ್ಮ ಆಮಂತ್ರಣಕ್ಕೆ ಬೆಲೆ ಕೊಟ್ಟು ರಾಜಕುಮಾರರು ಬರುತ್ತಿದ್ದಾರೆ. ಬನ್ನಿ ಬನ್ನಿ, ನಿಮಗೆಲ್ಲ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದೇವೆ. ಏನದು ಬೊಬ್ಬೆ? ಘೋರ ಭೀಷಣ ಬರುವುದಾ? ಬಂದು ನಿಂತ ಸ್ಥಳವೇ ಹಸ್ತಿನಾಪುರ. ಗುಪ್ತಾಚಾರದಿಂದ ಮದುವೆ ವಿಚಾರವನ್ನು ತಿಳಿದು ಬಂದೆ. ಸ್ವಾಗತಿಸುವವರು ಎಲ್ಲಿ ಹೋದರೋ ಏನೋ. ಹೋ ಹೋ ಹೋ, ಕಳಕುಲದ ಸಾರ್ವಭೌಮ, ಪರಿಚಯವಾಗಲಿಲ್ಲ. ನನ್ನ ಹೆಸರು ಘೋರ ಭೀಷಣ. ವಿದ್ಯಾದ್ರಿಯ ತಪ್ಪಲಿನಿಂದ ಬಂದೆ. ಮದುವೆಯಂತೆ? ನನಗಲ್ಲ, ನನ್ನ ಮಗಳಿಗೆ. ನೋಡಿ ಹೋಗಲಿಕ್ಕೆ ಬಂದಿರೋ? ನೋಡಲಿಕ್ಕಲ್ಲ, ಆಗಲಿಕ್ಕೆ ಬಂದಿದ್ದೇನೆ. ವಿಕ್ರಮಿಗಳು ಯಾರು ಇದ್ದರೆ ಬರಲಿ ನೋಡುವ. ರಕ್ಕಸರಿಗೆಲ್ಲ ಹೆಣ್ಣು ಕೊಡ್ತೀನಿ ಅಂತ ಹೇಳಿಲ್ಲ ಇಲ್ಲಿ. ನೀವು ಬಾಯಿ ಮುಚ್ಚಿ. ನಾವು ಈಗ ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ವಿಕ್ರಮಪಣವಲ್ಲ, ಸ್ವಯಂವರ. ನನ್ನ ಮಗಳು ಯಾರಿಗೆ ಮೆಚ್ಚಿ ಮಾಲೆ ಹಾಕುತ್ತಾಳೋ ಅವರೇ ವರ. ನಿಮಗೂ ಹಾಕಿದರು ಹಾಕಬಹುದು. ನೋಡುವ ನೋಡುವ. ಮಗಳೇ ಲಕ್ಷಣೆ. ಬಂದಳ ಕ್ಷಣ ಪಿಡಿದು ಮಾಲೆಯ ಮಂದಗತಿಯಲ್ಲಿ ಸಭೆಯ ನೋಡುತ್ತಾ, ಮಂದಗತಿಯಲ್ಲಿ ಸಭೆಯ ನೋಡುತ್ತಾ, ಅಂದೊಪಿತ ನಡಿಗೆರಗಿ ಮುದದಲ್ಲಿ ನಿಲ್ದಳಾವಾಗ ತರಗಡತಾಂ ತೈದು ದಿನತಾ. ಅಪ್ಪಯ್ಯ, ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಮಗಳೇ. ಮದುವೆ ಎನ್ನುವ ಜೀವನದ ಮುಖ್ಯವಾದ ಸಂದರ್ಭ. ನಿನ್ನ ಆಯ್ಕೆಯಾಗಿ ಅನೇಕ ರಾಜಕುಮಾರರನ್ನು ಕರೆಸಿದ್ದೇನೆ. ಮಗ ಲಕ್ಷಣ, ನಿನ್ನ ತಂಗಿಗೆ ರಾಜಕುಮಾರರನ್ನು ಪರಿಚಯ ಮಾಡಿಸು. ಸರಿ ಅಪ್ಪಯ್ಯ. ನೋಡಲೆ ತಂಗಿ ನೋಡಲೆ, ನೋಡಲೆ ತಂಗಿ ನೋಡಲೆ, ನೋಡಲೆ ಕೇರಳದ ದೀಪತೆಗಿವನು ರೂಢಿಯ ತಲ್ಲಣಿಸುವ ಈತ ಭಟನು, ಜೋಡಿಯೇ ಕಾಳಿಂಗ ಭೂಪನು ನೋಡೆ, ನೋಡಿವ ಕಳಪತಿ ನೀ ಮನ ಮಾಡೆ. ಜೋಡಿಯೇ ಕಾಳಿಂಗ ಭೂಪನು ನೋಡೆ, ನೋಡಿವ ಕಳಪತಿ ನೀ ಮನ ಮಾಡೆ. ನೋಡಲೇ ದಿಮ್ ದಿಮ್ ದಿನದಿ. ತಂಗಿ, ನಿನ್ನನ್ನು ವರಿಸುವ ಆಸೆಯಿಂದ ಅನೇಕ ರಾಜಕುಮಾರರು ಬಂದಿದ್ದಾರೆ. ಅವರ ಪರಿಚಯ ಮಾಡಿಸಿಕೊಡುತ್ತೇನೆ. ಆಗಲಿ ಅಣ್ಣ. ಈತ ಚಂದ್ರಸೇನ, ಕಳಿಂಗಕ್ಕೆ ದೊರೆ. ಇವನಿಗೆ ಇನ್ನೂ ಮದುವೆಯೇ ಆಗಲಿಲ್ಲ. ಚಂದ್ರನಂತೆ ಚಂದ ಇದ್ದಾನೆ. ಈತನನ್ನು ಆಗಬಹುದಾ ನೋಡು. ಮುಂದೆ ನೋಡುವ. ಈತ ಶೂರಸೇನ, ಇವರ ವಂಶವೇ ಶೂರರ ವಂಶ. ಈತನನ್ನು ಆಗಬಹುದಾ ನೋಡು. ಮುಂದೆ ನೋಡುವ. ತಂಗಿ, ಈತ ಘೋರ ಭೀಷಣ. ಇವನು ದಾನವ ದೊರೆ. ನೋಡೋಕೆ ಘೋರವಾಗೇನಿಲ್ಲ, ತಕ್ಕ ಮಟ್ಟಿಗೆ ಚಂದ ಇದ್ದಾನೆ. ಈತನನ್ನು ಆಗಬಹುದಾ ನೋಡು. ಮುಂದೆ ನೋಡುವ. ಮುಂದೆ ಅನೇಕರಿದ್ದಾರೆ ನೋಡು. ಅಣ್ಣ, ಇವರೆಲ್ಲ ನನಗನುಕೂಲರೆಂದು ನೀನು ಹೇಳಿದ್ದಿ. ಈಗ ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ. ಕೋರದಾಡೆ ಕೆಂಪು ಕಣ್ಣು ತೋರಬಗುದೆ ಪ್ರೀತಿ ತ್ರಿದಾಂ ತೈದ ದಿನ ತಾವ. ಕೋರದಾಡೆ ಕೆಂಪು ಕಣ್ಣು ತೋರಬಗುದೆ ಪ್ರೀತಿ ಹೇಳೋ, ಸಾರಿ ಮುಂದೆ ನೋಡಲೀಗ ಬೇರೆ ಭೂಪರ. ವದನವಿದುವೋ ಸರಿಗದಿಲ್ಲ, ವಿದುವು ಮೋಡ ಸರಿದ ತೆರನ. ವದನವಿದುವೋ ಸರಿಯದಿಲ್ಲ, ವಿದುವು ಮೋಡ ಸರಿದ ತೆರನ. ಮದುವೆಯಾಗಿ ಇವರನ್ನೆಲ್ಲ ಮುದವೆ ಮನಸ್ಸಿಗೆ. ಅಣ್ಣ, ಅಲ್ಲಿ ನೋಡು. ಕೋರೆ ಹಲ್ಲು, ಕೆಂಪು ಕಣ್ಣು, ನೋಡಿದರೆ ಭಯವಾಗುತ್ತದೆ. ಕುಡಿದುಕೊಂಡೇ ಬಂದಿರಬೇಕು. ಇಂಥವರೆಲ್ಲ ಏಕೆ ಬರುತ್ತಾರೋ ಏನೋ. ಬೇಡ ಅಣ್ಣ. ಇವನೂ ಬೇಡವೇ? ಚಂದ್ರಸೇನ ಇದ್ದಾನೆ. ಅವನ ಹೆಸರಲ್ಲಿ ಚಂದ್ರನಿದ್ದಾನೆ, ಆದರೆ ಮುಖದಲ್ಲಿಲ್ಲ. ಬೇಡ ಅಣ್ಣ. ಇವನೂ ಬೇಡವೇ? ಶೂರಸೇನ ಇದ್ದಾನೆ. ನೋಡಿದರೆ ವಯಸ್ಸಾದಂತೆ ಕಾಣುತ್ತದೆ. ಇವನು ಬೇಡ ಅಣ್ಣ.
ಮುಂದೆ ಅನೇಕರಿದ್ದಾರೆ ನೋಡು. ಮುಂದಿದ್ದವರಲ್ಲಿ ನನ್ನನ್ನು ನೋಡಿ ನಾಚಿಕೊಳ್ಳುವರೇ ಹೆಚ್ಚು. ಬೇಡ ಅಣ್ಣ. ಯಾರೂ ಬೇಡವೇನೆ? ಬೇಡ ಅಣ್ಣ. ಕರೆಸಿಂದ್ರಪರನ್ನು ಭಂಗಪಡಿಸುವ ಕರೆಸಿಂದ್ರಪರನ್ನು ಭಂಗಪಡಿಸುವ ದುರುಳ ಯೋಚನೆ ಎರಿದೆ ಕೌರವ ತೊಂದದಿದ್ದಿನ ತರಳ ಲಗ್ನದ ನೆಮ್ಮದಿ ಈ ಕ್ಷಣ ಬಳಿರಿರುವಂತ ಕೌರವ, ಅವಮಾನ ಪಡಿಸಬೇಕೆಂಬ ಕಾರಣಕ್ಕೆ ರಾಜಕುಮಾರರನ್ನು ಕರೆಸಿದ್ದೀಯೋ ಹೇಗೆ? ನಿನ್ನ ಮಗಳು ಹೇಳ್ತಿದ್ದಾಳೆ, ಒಬ್ಬನಿಗೆ ಕಣ್ಣು ಸರಿ ಇಲ್ಲ, ಇನ್ನೊಬ್ಬನಿಗೆ ಮೂಗು ಸರಿ ಇಲ್ಲ, ಮತ್ತೊಬ್ಬನಿಗೆ ಮುಖ ಸರಿ ಇಲ್ಲ, ತುಟಿ ಹೊರೆ ಆಗಿದೆ, ಹಲ್ಲು ಹೊರ ಬಂದಿದೆ, ಹೀಗೆ ಏನೇನೋ ಹೇಳ್ತಿದ್ದಾಳೆ. ಅವಳೇನು ತ್ರಿಪುರ ಸುಂದರಿಯಾ? ನಾನು ಮನಸ್ಸು ಮಾಡಿದರೆ ಅವಳಲ್ಲ, ಅವಳ ಅಮ್ಮನನ್ನ ಮದುವೆ ಆಗ್ತೇನೆ. ನೀವು ಸುಮ್ಮನಿರಿ. ಇವಳ ಸೊಕ್ಕಿಗೆ ಮದ್ದರಿಯುತ್ತೇನೆ, ಎಳೆದೊಯ್ದು ಮದುವೆ ಆಗುತ್ತೇನೆ. ಯಾರು ತಡಿತಾರೋ ನೋಡುವ. ಹಣವನ್ನು ಗೆಲ್ಲದ ತರಳೆಯ ತಿರುಗದಾನ್ ಹಣವನ್ನು ಗೆಲ್ಲದ ತರಳೆಯ ಬರಿಬಲು ಸರಿಯೇ ತವ ಮನಗೆ ಬರದೊಳು ನಿರ್ಣಯ ತಲೆಯನ್ನು ತರಿಯುತ್ತ ಮೆರೆಯುವೆ ನೋಡ್ಯನು ತರಗಡತಾಂ ತೈದ ನಿನ್ನತ. ಏ ರಕ್ಕಸ, ಆಮಂತ್ರಣವಿಲ್ಲದೆ ಬಂದೆ, ಪಡದಲ್ಲಿ ಗೆಲ್ಲಲಿಲ್ಲ, ಬಲಾತ್ಕಾರದಿಂದ ಮದುವೆ ಹೆಣ್ಣನ್ನು ಎಳೆದೊಯ್ಯುತ್ತಿದ್ದೀಯೇ. ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳಲು ನಾವೇನು ಷಂಡರಲ್ಲ, ಗಂಡುಗಳಿಗಳು. ತೆರಳುತ್ತೀಯೋ ಸಾಯುತ್ತೀಯೋ? ಏ ದಾನವ, ಕಂಡಲ್ಲಿ ನುಗ್ಗುವುದು, ಬೊಬ್ಬೆ ಹಾಕುವುದು, ಗಲಾಟೆ ಮಾಡುವುದು ನಿನ್ನ ಗುಣ. ಮದುವೆಗಿದ್ದಿದ್ದವಳು ರಾಕ್ಷಸಿ ಅಲ್ಲ, ರಾಜಕುಮಾರಿ. ನಿನ್ನಂಥವರಿಗೆ ರಾಕ್ಷಸಿಯರೇ ಸರಿ. ಹುಡುಕಿ ಮದುವೆ ಆಗು, ನಡೆ. ನಿಮ್ಮನ್ನೆಲ್ಲ ಅವಳು ತಿರಸ್ಕರಿಸಿದ್ದಾಳೆ. ನೀವೆಂತ ಮದುವೆ ಆಗುವುದು? ಎಳೆದೊಯ್ದು ಮದುವೆ ಆಗುವುದು ರಾಕ್ಷಸರ ಸಂಪ್ರದಾಯ. ನಾನದನ್ನ ಮಾಡಿ ತೋರಿಸ್ತೇನೆ. ಬನ್ನಿ ಯುದ್ಧಕ್ಕೆ. ರಾಕ್ಷಸ ನನ್ನ ಮಗಳನ್ನು ಎಳೆದೊಯ್ಯುತ್ತಿದ್ದಾನೆ. ಯಾರು ಅವರನ್ನು ಬಿಡಿಸಿ ತರುತ್ತಾರೋ ಅವಳಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ. ದನ ಕಾಯವರಾದರೂ ಸರಿ. ಬನ್ನಿ ಬನ್ನಿ. ಮದುವೆ ಮನೆಗೆ ಬಂದು ಮದುವೆ ಹೆಣ್ಣನ್ನು ಎಳೆದೊಯ್ಯುತ್ತಿದ್ದೀಯೇ. ನಿನ್ನ ಮಾಯಕದಿಂದ ಇಡೀ ಕುರುಸೇನೆ ಎಲ್ಲ ಮಂಕುಗೊಳಿಸಿದ್ದೀಯ. ಇನ್ನು ನನ್ನನ್ನು ಮಂಕುಗೊಳಿಸಲು ಸಾಧ್ಯವಿಲ್ಲ. ಯುದ್ಧದಲ್ಲಿ ನಿನ್ನ ತಲೆಯನ್ನು ಕತ್ತರಿಸಲು ಬಂದ ನಾನೇ ಶ್ರೀಕೃಷ್ಣನ ಸುತ ಸಾಂಬ. ನನ್ನ ಕೈಯಲ್ಲಿ ಸಾಯಬೇಡ, ಬಿಟ್ಟು ತೆರಳು. ನೀನು ಹರಿಯ ಮಗನ? ನಾಗಶಯನ ಸುತನೇಯಿಗೆ ಸಾಗಿ ಪೋಪಿಯಮ್ಮನ ಮನೆಗೆ ತೈತ ದಿನ ತಾ. ನಾಗಶಯನ ಸುತನೇಯಿಗೆ ನಾಗಶಯನ ಸುತನೇಯಿಗೆ ಸಾಗಿ ಪೋಪಿಯಮ್ಮನ ಮನೆಗೆ. ನಾಗಶಯನ ಸುತನೇಯಿಗೆ ನಾಗಶಯನ ಸುತನೇಯಿಗೆ ಸಾಗಿ ಪೋಪಿಯಮ್ಮನ ಮನೆಗೆ. ನಾಗವೇಣಿ ಬಿಡಿಸಲಿಕ್ಕೆ ಆಗದಿಗಳು. ನಾಗವೇಣಿ ಬಿಡಿಸಲಿಕ್ಕೆ ಆಗದಿಗಳು. ತಗಡತಾಂ ತೈದ ದಿನ್ನತಾ ತಗಡತಾಂ ತೈದ ದಿನ್ನತಾ ಗಿಡದಿತ್ತಾಂ ತೈಯತ್ತ ದಿನ್ನದಿ. ನಿನ್ನ ತಂದೆ ದಾನವ ಅಂತ ಕನ್ನೆನಿಸಿದವ. ಅವನೇ ಬಂದಿದ್ದರೆ ಯುದ್ಧ ಮಾಡಬಹುದಿತ್ತು. ನೀನು ಅವನ ಮಗ, ಸಣ್ಣವನು. ನನ್ನೆದುರು ನಿಂತರೆ ಯಮನ ಮನೆ ಹೋಗಬೇಕಾಗುತ್ತದೆ. ಹುಡುಗಿ ಚಂದ ಇದ್ದಾಳೆ, ಬಿಡಿಸಿಕೊಂಡು ಹೋಗಿ ಮದುವೆ ಆಗುವ ಎಂದರೆ ಅದು ಆಗುವುದಿಲ್ಲ. ನಿನಗವಳು ದೊರೆಯುವುದಿಲ್ಲ. ನಡೆ ನಡೆ. ನಾನು ಸಣ್ಣವನಂತಲೋ? ವೀರ ಷಟಗಾನನೋ ತರಗಡತಾಂ ತೈದ ದಿನ್ನತಾ. ದಿತ್ತೋ
ದಿತ್ತೋಂ ತದಿತ್ತೋಂ ತದಿತ್ತೋಂ ತದೇ ದಿತ್ತೋಂ ತದಿತ್ತೋಂ ತದಿತ್ತೋಂ ತದೇ ದಿತ್ತೋಂ ತಾ ವೀರ ಷಡಗ ನನ್ನನು ಮರ್ದನ ಗೈದ ತಾರಕ ದೈತ್ಯನನು ಮರ್ದನ ಗೈದ ತಾರಕ ದೈತ್ಯನನು ತೋಂ ತಾಂ ದಿನ್ನದ ದಿನದೇ ಧೀರಯ ಶಂಬರನನ್ನು ತರಿದೀಗ ಮನುಮತ ಪರಿಯ ನಿನ್ನದ ಬಲ್ಲೆಯ ಶಿವನ ಸುತನಾದ ಕುಮಾರಸ್ವಾಮಿಯು ತಾರಕಾಸುರನನ್ನು ಕೊಂದಿದ್ದಾನೆ. ಅವನಿಗಾಗ 6 ವರ್ಷ. ಮನ್ಮಥ ಶಿಶುವಿದ್ದಾಗಲೇ ಶಂಬರಾಸುರನನ್ನು ಕೊಂದಿದ್ದಾನೆ. ಈಗ ನಿನ್ನನ್ನು ಕೊಲ್ಲುವುದು ನಾನು, ಶ್ರೀಕೃಷ್ಣನ ಸುತ ಸಾಂಬ. ಈ ಚಿಕ್ಕವನ ಕೈಯಲ್ಲಿ ಸಾಯಬೇಡ, ಅವಳನ್ನು ಬಿಟ್ಟು ತೆರಳು. ಯುದ್ಧ ಎಂದರೆ ಊಟ ಎಂದುಕೊಂಡಿಯೇನೋ? ಯುದ್ಧ ಎಂದರೆ ಊಟವೂ ಅಲ್ಲ, ಮಕ್ಕಳ ಆಟವೂ ಅಲ್ಲ. ಅಮ್ಮ ಮನೆಯಲ್ಲಿ ಬಿಸಿ ಬಿಸಿ ಕಡುಬು ಮಾಡಿರ್ತಾರೆ, ಹೋಗಿ ತಿನ್ನು ಹೋಗು. ನನ್ನನ್ನು ಮಾಯಾವಿದ್ಯಾ ದುರಂಧರ ಎಂದೇ ಕರೆಯುತ್ತಾರೆ. ನನ್ನ ಸಾಮರ್ಥ್ಯದಲ್ಲಿ ನೀನೆಲ್ಲಿ? ನನ್ನಲ್ಲಿ ಸಾಯಬೇಡ, ನಡೆ ನಡೆ. ನಿನ್ನ ಮಾಯಾವಿದ್ಯೆಯ ಪಿತ್ತ ನೆತ್ತಿಗೇರಿದೆ, ಬಾ ಇಳಿಸುತ್ತೇನೆ. ಬಾರ. ತೊಯ್ದ 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 ಅರರೆಯಾರಿವ ದುರ ಪರಾಕ್ರಮಿ ತರೆಯೊಳಿವ ಗೆಣೆಯೊಂಟೆ ಎನ್ನುತ್ತ ಬರದಿ ಲಕ್ಷಣೆಯಾಗ ಸಾಂಬಗೆ ಮೆಚ್ಚಿ ಮಾಲೆಯನು. ನೀವ್ಯಾರೋ ಗೊತ್ತಿಲ್ಲ, ನನ್ನನ್ನು ಆ ದಾನವನಿಂದ ಕಾಪಾಡಿದ್ದೀರಿ, ಆದ್ದರಿಂದ ಮೆಚ್ಚಿ ಮಾಲೆ ಹಾಕಿದ್ದೇನೆ. ಇಂದಿನಿಂದ ನೀನು ನನ್ನ ಸತಿ, ನಾನೇ ನಿನ್ನ ಪತಿ. ಕುಮಾರ, ನಿನ್ನನ್ನು ಕಂಡು ಸಂತೋಷವಾಯಿತು. ಆ ರಾಕ್ಷಸ ನಮ್ಮವರನ್ನೆಲ್ಲ ಮಂಕಾಗಿಸಿ ಎಳೆದೊಯ್ಯುವಾಗ ಬಂದೆ. ಆ ದುರುಳನನ್ನು ಓಡಿಸಿದೆ. ನೀನು ನನ್ನ ಮಗಳಿಗೆ ಮೆಚ್ಚಿ ಮಾಲೆ ಹಾಕಿದ್ದಾಳೆ. ನೀನು ಯಾರು? ನಿನ್ನ ಕುಲ ಯಾವುದು? ತಂದೆ ತಾಯಿ ಯಾರೆಂಬುದನ್ನೆಲ್ಲ ಹೇಳುವೆಯಾ? ಭೂಭಾರವನ್ನು ಹರಣ ಮಾಡುತ್ತಕ್ಕಾಗಿ ಅವತರಿಸಿದ ಶ್ರೀಕೃಷ್ಣನ ಜೊತೆ ಸಾಂಬ ನಾನು. ತಾಯಿ ಜಾಂಬಾವತಿ, ಕುಲ ಯದುಕುಲ, ಊರು ದ್ವಾರಕೆ. ಅಜ್ಜ ಕುಂತಿಭೋಜರ ಮನೆಗೆ ಹೋದಾಗ ಸ್ವಯಂವರದ ವಿಷಯ ತಿಳಿಯಿತು. ಪ್ರಯತ್ನಿಸೋಣವೆಂದು ಬಂದೆ. ದಾನವನನ್ನು ಓಡಿಸಿದೆ. ಲಕ್ಷಣೆ ಮಾಲೆ ಹಾಕಿದಳು. ನೀವು ಹರಸಿ ದಾರ ಎರೆದು ಕೊಡಿ. ಏನು? ಕೊಡೆನು ಎನ್ನಣುಗೇನು ಕೊಡೆನು ಎನ್ನಣುಗೇನು ಸಾಂಬರೆ ಕುಲವು ನಡೆಸರಿ ಇಲ್ಲ ನಿಮ್ಮದು, ಕುಲವು ನಡೆಸರಿ ಇಲ್ಲ ನಿಮ್ಮದು. ಹುಡುಗಿಯ ಆಸೆಯ ಬಿಟ್ಟು ತೆರಳುವುದೀಗ ನೀನು. ದನ ಕಾಯವರಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ. ನಿನ್ನಪ್ಪ ಗೋಪಾಲಕ, ನಿಮ್ಮದು ಯದುಕುಲ, ನಮ್ಮದು ಕ್ಷತ್ರಿಯ ಕುಲ. ನಾವು ನನ್ನ ಮಗಳನ್ನು ಕೊಡುವುದಿಲ್ಲ. ನೆಲ ನೋಡಿ ಗಿಡ ನೆಡು, ಕುಲ ನೋಡಿ ಹೆಣ್ಣು ಕೊಡು ಎಂಬುದಾಗಿ ಹಿರಿಯರು ಹೇಳುತ್ತಾರೆ. ನಾನು ನನ್ನ ಮಗಳನ್ನು ಕೊಡುವುದಿಲ್ಲ. ನಿನಗೆ ಧಾರೆ ಎರೆದು ಕೊಟ್ಟರೆ ಅವಳು ದನ ಕಾಯಲಿಕ್ಕೆ ಹೋಗಬೇಕಾಗುತ್ತದೆ. ನಾನು ನನ್ನ ಮಗಳನ್ನು ಕೊಡುವುದಿಲ್ಲ. ಹಾಗೆ ಹೇಳಲು ನಿಮಗೆ ಅವಕಾಶವೇ ಇಲ್ಲ ಮಾವಯ್ಯ. ಅವಳು ಇಷ್ಟಪಟ್ಟಿದ್ದಾಳೆ, ನಾನು ಕಷ್ಟಪಟ್ಟಿದ್ದೇನೆ. ಹೆಣ್ಣು ಇಷ್ಟಪಡಬೇಕು, ಗಂಡು ಕಷ್ಟಪಡಬೇಕು, ಆಗಲೇ ಸುಖ ಸಂಸಾರವಾಗುತ್ತದೆ. ನೀವು ಹರಸಿ ದಾರೆ ಎರೆದು ಕೊಡಿ, ಇಲ್ಲದಿದ್ದರೆ ನನಗೆ ಸಿಟ್ಟು ಬರುತ್ತದೆ. ದಾನವ ಅವನ ಊರಿಗೆ ಓಡಿದ್ದಾನೆ, ನೀವು ಎಲ್ಲಿ ಓಡುತ್ತೀರೋ ಗೊತ್ತಿಲ್ಲ. ಲಕ್ಷಣ, ಕರ್ಣ, ಇವನ ಕೈಕಾಲು ಕಟ್ಟಾಕಿ ಸೆರೆಮನೆಗೆ ಹಾಕಿರಿ. 4 ದಿನ ಅನ್ನ ನೀರು ಕೊಡಬೇಡಿ, ಕೊಬ್ಬು ಇಳಿಯಲಿ. ಅಪ್ಪಯ್ಯ, ಏಕೆ ಹೀಗೆ ಮಾಡುತ್ತಿದ್ದೀರಿ? ನಾನು ಮೆಚ್ಚಿ ಮಾಲೆ ಹಾಕಿದ್ದೇನೆ. ನೀ ಬಾಯಿ ಮುಚ್ಚು. ಅವನು ಬಂದು ಹಾರ್ದ, ಇವಳು ಬಂದು ಮಾಲೆ ಹಾಕಿದ್ಲು. ಎಲ್ಲ ನಿನ್ನ ಅಮ್ಮನ ಬುದ್ಧಿ ಹಾಗೆ. ನನ್ನ ಬುದ್ಧಿ ಚೂರು ಬಂದಿಲ್ಲ. ನಡೆ ಆ ಕಡೆ. ಪಡೆಸಗಿ ತಪ್ಪೋ ಪುದಗೆ ದಿತ್ತಿರೋದಿ ಪಡೆಸಗಿ ತಪ್ಪೋ ಪುದಗೆ ಸಮಯವು ಧಡಿಗ ಕೌರವ ನನ್ನ ಸುತನನು, ಧಡಿಗ ಕೌರವ ನನ್ನ ಸುತನನು. ದೊಂತ ದಿತ್ತಿನ ಬೆಳೆದು ಬಂದೆ ಪಚಲವನೇ ಕ್ಷಣ ನಿಲಿಪೆನೆರುವುದು. ಅಣ್ಣ,
ಅಣ್ಣ ಬಲರಾಮ, ವಿಷಯ ಗೊತ್ತಾಯಿತೋ? ತಮ್ಮ ಕೃಷ್ಣ ಕೋಪಗೊಂಡಿದ್ದೆ, ಅವಸರವನ್ನು ಕಾಣಿಸುತ್ತೆ. ಏನಾಯಿತು? ಕೌರವನ ಮಗಳಾದ ಲಕ್ಷಣೆಯನ್ನು ದಾನವನೊಬ್ಬ ಹೊತ್ತೊಯ್ಯುತ್ತಿರುವಾಗ ನನ್ನ ಮಗ ಸಾಂಬ ರಕ್ಕಸನನ್ನು ಓಡಿಸಿದನಂತೆ. ಇದನ್ನು ಕಂಡು ಮೆಚ್ಚಿದ ಲಕ್ಷಣೆ ಸಾಂಬನಿಗೆ ಮಾಲೆ ಹಾಕಿದಳಂತೆ. ಒಳ್ಳೆಯದಾಯಿತು. ಸಾಂಬ ನನಗೂ ಮಗ, ಅವನಿಗೆ ಮದುವೆ ಮಾಡಬೇಕೆಂಬುದಾಗಿ ಹುಡುಗಿಯನ್ನು ಹುಡುಕುತ್ತಾ ಇದ್ದೆ. ಈಗ ಲಕ್ಷಣೆಯವನಿಗೆ ಮಾಲೆ ಹಾಕಿದ್ದಾಳೆಂದರೆ ಇದು ಅವನ ಯೋಗ. ಕೌರವನ ಮೇಲೆ ನನಗೂ ಪ್ರೀತಿ ಇದೆ. ದಿಬ್ಬಣದೊಂದಿಗೆ ಹೋಗೋಣ. ನಾವೀಗ ಸಂತೋಷ ಪಡೋ ಹಾಗಿಲ್ಲ. ದುಷ್ಟನಾದ ಕೌರವ ನಮ್ಮನ್ನು ದನ ಕಾಯೋನು ಎಂದಿದ್ದಾನೆ. ಸಾಂಬನಿಗೆ ಮಗಳನ್ನು ಕೊಡುವುದಿಲ್ಲ ಎಂಬುದಾಗಿ ಹೇಳಿ ಅವನನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟಿದ್ದಾರೆ. ಅವನನ್ನು ಬಿಡಿಸಿಕೊಂಡು ಬರಬೇಕು. ಸೇನೆಯೊಂದಿಗೆ ಹೋಗೋಣ. ಏಳು ಬಾರ. ಎಲ್ಲವೂ ಕಳ್ಳ ಗೊಲ್ಲ ಎಲ್ಲವೂ ಕಳ್ಳ ಗೊಲ್ಲ ಕೃಷ್ಣ ಸೆರೆಯೋಳೀಗ ನಿನ್ನ ನಿಟ್ಟು ಹಿಡಿದು ಸೆರೆಯೋಳೀಗ ಇಟ್ಟು ಬರದೆ ನಿನ್ನ ತನುಜನನ್ನು ಗೆಲ್ಲುವೆ ನೋಡೆಲ್ಲ ತಗತಾಂ ತೈತ ದಿನ್ನತ. ಏ ಕಳ್ಳ ಕೃಷ್ಣ, ಏ ಬೆಣ್ಣೆ ಕಳ್ಳ, ಏ ಹುಡುಗಿ ಕಳ್ಳ, ನಿನ್ನ ಮಗ ನಮ್ಮ ರಾಜ್ಕುಮಾರಿಯನ್ನು ಹರಿಸ್ಕೊಂಡು ಹೋದ. ಅವನನ್ನು ಎಳೆದುಕೊಂಡು ಬಂದು ಸೆರೆಮನೆಯಲ್ಲೇ ಹಾಕಿದ್ದೇವೆ. ನೀನು ಹುಟ್ಟಿದ್ದು ಸೆರೆಮನೆಯಲ್ಲೇ, ನಿನ್ನನ್ನು ಎಳೆದುಕೊಂಡು ಹೋಗ್ತೇನೆ. ಅಪ್ಪ ಮಗ ಇಬ್ರು ಮಾತಾಡಬಹುದು. ಹೇ ಕರ್ಣ, ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ವೇಷಮ ಬದಲಿಸಿ ವಿದ್ಯೆಯ ಕಲಿಯಲು ಮೋಸದಿ ತೆರಳಿರಲು ರತಾಂ ದೈದದಿನ ತಾ ಧೀಂ ತತ್ತೈ ತಯತ್ತ ಧೀಂ ತತ್ತೈ ತಯತ್ತ ಧೀಂ ತತ್ತೈ ತಯತ್ತ ಧೀಂ ತತ್ತೈ ತದೇ ತದೀಂ ತತ್ತದೇಂ ತತ್ತಯತ್ತ ತರಗಿಡತಾಂ ತೈತದಿನ ತಾ. ವೇಷಮ ಬದಲಿಸಿ ವಿದ್ಯೆಯ ಕಲಿಯಲು ಮೋಸದಿ ತೆರಳಿರಲು ವೇಷಮ ಬದಲಿಸಿ ವಿದ್ಯೆಯ ಕಲಿಯಲು ಮೋಸದಿ ತೆರಳಿರಲು ವೇಷಮ ಬದಲಿಸಿ ವಿದ್ಯೆಯ ಕಲಿಯಲು ಮೋಸದಿ ತೆರಳಿರಲು ರೋಷದಿ ಭಾರ್ಗವ ಶಪಿಸಲು ಸೊಕ್ಕಿಗೆ ಆಸರೆ ಸಿಗಲಿಲ್ಲಿ ರೋಷದಿ ಭಾರ್ಗವ ಶಪಿಸಲು ಸೊಕ್ಕಿಗೆ ಆಸರೆ ಸಿಗಲಿಲ್ಲಿ ತಗತಾಂ ತೈತದಿನ ತಾ. ನೀನು ಶಸ್ತ್ರಾಭ್ಯಾಸವನ್ನು ಮಾಡಬೇಕೆಂದು ಬ್ರಾಹ್ಮಣ ವೇಷಧಾರಿಯಾಗಿ ತಲೆಗೆ ಜುಟ್ಟನ್ನು ಕಟ್ಟಿಕೊಂಡು ಪಂಚೆಯನ್ನು ಬಿಗಿದುಕೊಂಡು ಭಸ್ಮವನ್ನು ಬಳಿದುಕೊಂಡು ಪರಶುರಾಮರ ಬಳಿಗೆ ಹೋದೆಯಂತೆ. ಹೌದು. ಬ್ರಾಹ್ಮಣರಿಗೆ ಮಾತ್ರ ಶಸ್ತ್ರಾಭ್ಯಾಸ ಮಾಡಿಸುತ್ತೆ ಎಂದಾಗ ಮೋಸದಿಂದ ವಿದ್ಯೆ ಕಲಿಯಲಿಕ್ಕೆ ಹೋದೆ. ಮೋಸಕ್ಕೋ ಸುಳ್ಳಿಗೋ ವಂಚನೆಗೋ ವಿದ್ಯೆ ದಕ್ಕುವುದಿಲ್ಲ. ನಿನ್ನ ಮೂಲವನ್ನರಿತ ಪರಶುರಾಮರು ನೀ ಮೋಸದಿಂದ ಕಲಿತ ವಿದ್ಯೆ ನಿನಗೆ ಫಲಿಸದೆ ಹೋಗಲಿ ಎಂದು ಶಾಪ ಕೊಟ್ಟರಂತೆ. ಹೌದು. ಆಮೇಲೆ ಕೌರವರೊಡನೆ ಸೇರಿಕೊಂಡು ಅವರ ತಲೆಯನ್ನು ಕೆಡಿಸುತ್ತಾ ಯುದ್ಧಕ್ಕೆ ಬಂದೆ. ಈಗ ನಿಮ್ಮನ್ನೆಲ್ಲ ಸೋಲಿಸಿ ನನ್ನ ಮಗ ಸಾಂಬನನ್ನು ಬಿಡಿಸಿಕೊಂಡು ಹೋಗ್ತೇನೆ. ಬಾ ಯುದ್ಧಕ್ಕೆ. ಕೌರವ, ಸಾಂಬನನ್ನು ಸೆರೆಮನೆಗೆ ಹಾಕಿದ್ದೀಯಂತೆ. ನನ್ನಲ್ಲಿ ಗದಾಯುದ್ಧವನ್ನು ಅಭ್ಯಾಸ ಮಾಡಿದವನು ನೀನು. ನನ್ನ ಶಿಷ್ಯನಾಗಿ ನನ್ನ ಮಗನನ್ನೇ ಸೆರೆಮನೆಗೆ ಹಾಕಿದ್ದಿ. ಅದಕ್ಕಾಗಿ ನಾವೇ ಬಂದಿದ್ದೇವೆ. ಸಾಂಬನನ್ನು ಬಿಡು, ಲಕ್ಷಣೆಯನ್ನು ಕೊಡು. ಲಕ್ಷಣ ಸ್ವಯಂವರ ನಡೆಯಲಿ. ಆಗುವುದಿಲ್ಲ ಗುರುಗಳೇ. ಸಾಂಬನನ್ನು ಬಿಡುತ್ತೇನೆ, ಲಕ್ಷಣೆಯನ್ನು ಕೊಡುವುದಿಲ್ಲ. ನಿಮ್ಮದು ಯದುಕುಲ, ನಮ್ಮದು ಕ್ಷತ್ರಿಯ ಕುಲ. ಹಾಗಾಗಿ ಸತ್ಕಾರ ಮಾಡುವ, ಲಕ್ಷಣೆಯನ್ನು ಕೊಡುವುದಿಲ್ಲ. ನಿನ್ನ ಬುದ್ಧಿ ನನಗೇ ಗೊತ್ತು. ದಾಯ ಮತ್ಸರಿ ದುಷ್ಟ ಪಾಪಿಯೇ, ದಾಯ ಮತ್ಸರಿ ದುಷ್ಟ ಪಾಪಿಯ ನ್ಯಾಯವಿಗುದೇ ನೋಡೆ ನಿನ್ನಲಿ, ನ್ಯಾಯವಿಗುದೇ ನೋಡೆ ನಿನ್ನಲಿ. ನೋಯ ಬೇಡುವ ಕರ್ಣ ಶಕುನಿಯ ಮಾತ ಕೇಳಿ ದಾಯಾದಿ ಮತ್ಸರದಿಂದ ಮೋಸದ ದ್ಯೂತವನ್ನು ಹಾಡಿ ಪಾಂಡವರನ್ನು ಸೋಲಿಸಿ ಅಡವಿಗೆ ಕಳಿಸಿದೆ. ನಾವು ಪಾಂಡವರಲ್ಲ, ನೆನಪಿರಲಿ. ನಿಮ್ಮನ್ನು ಬಡಿದು ಲಕ್ಷಣೆಯನ್ನು ಕರೆದುಕೊಂಡು ಹೋಗುತ್ತೇವೆ. ಬಾ ಯುದ್ಧಕ್ಕೆ. ಬನ್ನಿ. ಕೌರವ ಯುದ್ಧವನ್ನು ನಿಲ್ಲಿಸು. ಕೃಷ್ಣಚಕ್ರಕ್ಕೆ ಆಹುತಿಯಾಗಬೇಡ.
ಮಗಳನ್ನು ಸಾಂಬನಿಗೆ ಕೊಟ್ಟು ಮದುವೆ ಮಾಡು. ಕೇಳಿತಾ, ಇದು ಆಕಾಶವಾಣಿ. ಈಗೇನು ಮಾಡುತ್ತೀ? ಆಗಲಿ. ಆದದ್ದೆಲ್ಲ ಒಳ್ಳೇದೇ ಆಯಿತು. ಶಿವನಲ್ಲಿ ವಿದ್ಯೆಯನ್ನು ಕಲಿತವನು ಸಾಂಬ. ಈಗ ಶಿವನೇ ಯುದ್ಧವನ್ನು ನಿಲ್ಲಿಸಿ ಅನುಗ್ರಹಿಸಿದ್ದಾನೆ. ಮಕ್ಕಳನ್ನು ಕರೆಸು. ಮಕ್ಕಳೇ, ಒಳ್ಳೇದಾಗಲಿ. ಸೊಸೆ ಎಷ್ಟು ಮುದ್ದಾಗಿದ್ದಾಳ. ಈಗ ಇವರಿಗೆ ಆರತಿ ಮಾಡುವ. ಹೆಣ್ಣು ಮಕ್ಕಳಿಗೆ ಹೇಳೋದು ಬೇಡ. ಅವರಿಗೆ ಮನೆಗೆ ಹೋಗಿ ಸೀರೆ ಉಡ್ಕೊಂಡು ಆರತಿ ತರ 3 ದಿನ ಮಾಡ್ತಾರೆ. ನಾವೇ ಕೈಯಲ್ಲಿ ಎತ್ತುವ. ರಾಜೀಪ ಮಣ್ಣಿಮಯ ರತ್ನ ಪೀಠದೊಳು ರಾಜೀವನ ಬಜಿಗರೆಯುಗೊಳ್ಳಿರಲು ರಾಜೀವನೇತೆಯರೆಲ್ಲರೂ ಕೂಡುತ್ತ ಗಾಡುತ್ತ ಪಾಡುತ್ತ ನಲಿದಾಡುತ್ತಲಿ ರಾಜಿಭಾರತೀಯ ಬೆಳಗಿಗಿರೇ ದಿದ್ದಿದ್ದಿ ತೊಂದಿನ ತಾಂ ತೋಂತ ದಿನದಿ. ಲೋಕಕ್ಕೆಲ್ಲ ಮಂಗಳವಾಗಲಿ.